Hello students, welcome to Ishwari Taniksha channel. So students, ಈ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಕ್ಲಿಯರ್ ವೇಕೆನ್ಸಿ, ವಾಟ್ ಈಸ್ ವರ್ಚುವಲ್ ವೇಕೆನ್ಸಿ ಮತ್ತು ಬಿ ಸಿ ನೋ ಅಂದರೆ ಏನು. ಸೊ ಕ್ಯಾಟಗರೀಸ್ ನೀವು ಕೇಳ್ತಾ ಇದ್ರಿ, ಬಿ ಸಿ ನೋ ಅಂದರೆ ಏನು, ಒ ಪಿ ನೋ ಅಂದರೆ ಏನು ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಗೆ ಕ್ಲಿಯರ್ ವೇಕೆನ್ಸಿಯನ್ನು ಚೆಕ್ ಮಾಡಬೇಕು, ಸೊ ಕ್ಯಾಟಗರೀಸ್ನ ಹೇಗೆ ಚೆಕ್ ಮಾಡಬೇಕು ಮತ್ತು ಸೀಟ್ಸು ಹೇಗೆ ಅಲಾಟ್ ಆಗ್ತಾ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟೂಡೆಂಟ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಸೊ ಬಿಫೋರ್ ಗೋಯಿಂಗ್ ಇನ್ ಟು ದ ವಿಡಿಯೋ, students, if you are new to our channel, you can subscribe the channel and also share this video with your friends. So let us start. First let us see what is clear vacancy. So clear vacancy ಅಂದರೆ ಏನು ಅಂತಂದರೆ, ಸೊ ಸೀಟ್ಸು ಅನ್ಫಿಲ್ಡ್ ಸೀಟ್ಸ್ ಏನಿದೆ ಆರ್ ವೇಕೆಂಟ್ ಸೀಟ್ ಏನಿದೆ, ಸೊ ಅದನ್ನು ನಾವು ಕ್ಲಿಯರ್ ವೇಕೆನ್ಸಿ ಅಂತ ಹೇಳ್ತೀವಿ. ಅಂದರೆ ಈ ಸೀಟ್ಸು ಸೆಕೆಂಡ್ ರೌಂಡಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ಕಮಿಂಗ್ ಟು ವಾಟ್ ಈಸ್ ವರ್ಚುವಲ್ ವೇಕೆನ್ಸಿ. ವರ್ಚುವಲ್ ವೇಕೆನ್ಸಿ ಏನು ಅಂತಂದರೆ, ಫಸ್ಟ್ ರೌಂಡಲ್ಲಿ ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೊ ಆ ಸೀಟನ್ನು ಅವರು ಹೋಲ್ಡ್ ಮಾಡಿಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಮೀನಿಂಗ್ ಅಪ್ಗ್ರೇಡೇಷನ್ಗಾಗಿ ನೋಡ್ತಾ ಇರ್ತಾರೆ. ಸೊ ಫಾರ್ ಎಕ್ಸಾಂಪಲ್, ಸೊ ನೋಡಿ ಇಲ್ಲಿ ವರ್ಚುವಲ್ ವೇಕೆನ್ಸಿ ಅಂತ ಇದೆ. ಸೊ ವರ್ಚುವಲ್ ವೇಕೆನ್ಸಿಯಲ್ಲಿ ನೀವು ಬಿ ಎಮ್ ಸಿ ತೊಗೊಳ್ಳೋದಾದರೆ, ಸೊ ಫಸ್ಟ್ ನಾವು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ನೋಡೋಣ. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ನೋಡಿ, ನಾವು ಇವಾಗ ನೋಡ್ತಾ ಇರೋದು ಬಂದ್ಬಿಟ್ಟು ವರ್ಚುವಲ್ ವೇಕೆನ್ಸಿ. ನೋಡಿ ಇಲ್ಲಿ ವರ್ಚುವಲ್ ವೇಕೆನ್ಸಿ ರೌಂಡ್ 2 ಅಂತ ಇದೆ. ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಬಿ ಸಿ ನೋ ಅಂತ ಇದೆ. ಸೊ ನಾನು ಆಮೇಲೆ ಹೇಳ್ತೀನಿ ಏನಿದು ಕ್ಯಾಟಗರಿ ಅಂತ. ಸೊ 4 ಸೀಟ್ಸು ವರ್ಚುವಲ್ ವೇಕೆನ್ಸಿಯಲ್ಲಿದೆ. ಮೀನಿಂಗ್ ಏನು ಅಂತಂದರೆ, ಈ 4 ಸೀಟನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಕ್ಯಾಂಡಿಡೇಟ್ ಅಂತ ಅರ್ಥ. ಸೊ ಈ ಸೀಟ್ ನಮಗೆ ಸಿಗುತ್ತಾ ಅಂತ ಕೇಳಿದ್ರೆ, ಆ ಸ್ಟೂಡೆಂಟ್ಸ್ಗೆ ಏನಾದರೂ ಅಪ್ಗ್ರೇಡೇಷನ್ ಆದರೆ, ಅಂದರೆ ಅವ್ರಿಗೇನಾದರೂ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಆ ಸೀಟ್ಸು ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆಗಿರೋ ಆ ಸೀಟು ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಅಲಾಟ್ ಆಗುತ್ತೆ. ಅದೇ ಥರ ಇ ಡಬ್ಲ್ಯೂ ನೋ ಅಂತ ಇದೆ, 2 ಸೀಟ್ಸ್ ಇದೆ. ಆ 2 ಸೀಟನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಸ್ಟೂಡೆಂಟು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಸಪೋಸ್ ಅವ್ರಿಗೇನಾದರೂ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಈ 2 ಸೀಟ್ಸು ರಿಲೀಸ್ ಆಗುತ್ತೆ. ಸೊ ಈ 2 ಸೀಟ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ಯಾಂಡಿಡೇಟ್, ಸೊ ನೆಕ್ಸ್ಟ್ ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ ಇರ್ತಾರೋ ಅವ್ರಿಗೆ ಅಲಾಟ್ ಆಗುತ್ತೆ. ಸೊ ದಿಸ್ ಇಸ್ ದಿ ವರ್ಚುವಲ್ ವೇಕೆನ್ಸಿ. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ವರ್ಚುವಲ್ ವೇಕೆನ್ಸಿ ಅಂತಂದರೆ ಸ್ಟೂಡೆಂಟ್ಸು ಈ ಸೀಟ್ಸನ್ನು ಹೋಲ್ಡ್ ಮಾಡಿ ಇಟ್ಕೊಂಡು, ಸೊ ಬಿ ಎಮ್ ಸಿಯಲ್ಲಿ ನೋಡೋದಾದರೆ ಟೋಟಲಿ ಎಷ್ಟು ಸೀಟ್ಸ್ ಹೋಲ್ಡ್ ಮಾಡಿದ್ದಾರೆ ಅಂತ ನೋಡೋದಾದರೆ 12. ಸೊ ಟೋಟಲ್ 12 ಸೀಟ್ಸನ್ನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಸೆಕೆಂಡ್ ರೌಂಡ್ಗೆ. ಸೊ ಅವ್ರಿಗೇನಾದರೂ ಬೆಟರ್ ಆಪ್ಷನ್ ಸಿಕ್ಕಿದ್ರೆ ಈ ಸೀಟ್ಸು ರಿಲೀಸ್ ಆಗುತ್ತೆ. ಆ ಸೀಟು ನೆಕ್ಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ಗೆ ಅಲಾಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ವರ್ಚುವಲ್ ವೇಕೆನ್ಸಿ. ಸೊ ನಾವು ಕಮಿಂಗ್ ಟು ಕ್ಯಾಟಗಿರಿ. ಸೊ ಸ್ಟೂಡೆಂಟ್ಸ್, ನೀವು ಹೇಗೆ ಈ ಲಿಸ್ಟನ್ನು ನೋಡಬೇಕು ಅಂತಂದರೆ, ನೋಡಿ ಇಲ್ಲಿ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು ಅಂತ ಇದೆ. ಇನ್ಸ್ಟಿಟ್ಯೂಟ್ ಟೈಪ್ ಬಂದ್ಬಿಟ್ಟು ಡೀಮ್ಡ್ ಯೂನಿವರ್ಸಿಟಿ ಅಂತ ಇರುತ್ತೆ. ಸೊ ಡೀಮ್ಡ್ ಯೂನಿವರ್ಸಿಟಿ ಅಂತ ಇರ್ಬೋದು, ಇಲ್ಲ ಅಂತಂದರೆ ಆಲ್ ಇಂಡಿಯಾ ಎಕ್ಸೆಪ್ಟ್ ಜನರಲ್ ಯೂನಿವರ್ಸಿಟಿ ಅಂತ ಇರುತ್ತೆ. ಸೊ ನಮ್ಮ ಕರ್ನಾಟಕ ಸ್ಟೇಟಿನ ಗೌರ್ನಮೆಂಟ್ ಕಾಲೇಜಸ್ ಎಲ್ಲ ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಸೊ ಅದಕ್ಕೆ ನೀವು ಈ ಥರ ನೋಡ್ಬೋದು, ಆಲ್ ಇಂಡಿಯಾ ಎಕ್ಸೆಪ್ಟ್ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇರುತ್ತೆ. ಸೊ ಕೋಟಾದಲ್ಲಿ ನೋಡೋದಾದರೆ ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಬಂದ್ಬಿಟ್ಟು ಡೀಮ್ಡ್ ಆರ್ ಪೇಯ್ಡ್ ಸೀಟ್ಸ್ ಕೋಟಾ ಅಂತ ಇದೆ. ಸೊ ಸ್ಟೂಡೆಂಟ್ಸ್, ಯೂಶ್ವಲಿ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ 2 ಟೈಪ್ಸ್ ಆಫ್ ಸೀಟ್ಸ್ ಇರುತ್ತೆ. ಏನು ಅಂತಂದರೆ ಪೇಯ್ಡ್ ಸೀಟ್ಸ್ ಒಂದಿರುತ್ತೆ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಸೀಟ್. ಸೊ ಪೇಯ್ಡ್ ಸೀಟ್ ಅಂತ ಕರಿಬೋದು ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರಿಬೋದು. ಸೆಕೆಂಡ್ ಟೈಪ್ ಬಂದ್ಬಿಟ್ಟು ಎನ್ ಆರ್ ಐ ಸೀಟ್ಸ್ ಅಂತ ಇರುತ್ತೆ. ಬರೀ 2 ಟೈಪ್ಸ್ ಆಫ್ ಸೀಟ್ಸ್ ಮಾತ್ರನೇ ಇರುತ್ತೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ. ಒಂದು ಪೇಯ್ಡ್ ಸೀಟ್ಸು ಆರ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕರಿತೀವಿ. ಸೆಕೆಂಡ್ ಟೈಪ್ ಬಂದ್ಬಿಟ್ಟು ಎನ್ ಆರ್ ಐ ಸೀಟ್ಸ್. ಸೊ ಕಮಿಂಗ್ ಟು ವಿಜಯನಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಇದೆ ನೋಡಿ. ಸೊ ಅದರಲ್ಲಿ ಬಂದ್ಬಿಟ್ಟು ಆಲ್ ಇಂಡಿಯಾ ಅಂತ ಇದೆ, ಕೋಟಾ ಅಂಡರಲ್ಲಿ ಆಲ್ ಇಂಡಿಯಾ ಅಂತ ಇದೆ. ಅಂದರೆ ಯಾವ ಸ್ಟೂಡೆಂಟ್ ಆದರೂ ತೊಗೋಬೋದು ಅಂತ, ಫ್ರಮ್ ಎನಿ ಸ್ಟೇಟ್. ಸೊ ಯಾವ ಸ್ಟೇಟ್ ಕ್ಯಾಂಡಿಡೇಟ್ ಬೇಕಾದರೂ ಎಲಿಜಿಬಲ್ ಇದ್ದಾರೆ ಈ ಕಾಲೇಜಲ್ಲಿ ಸೀಟ್ ತೊಗೊಳಕ್ಕೆ ಅಂತ ಅರ್ಥ. ಇಟ್ ಈಸ್ ಆಲ್ ಇಂಡಿಯಾ ಕೋಟಾ. ನೆಕ್ಸ್ಟು ಬ್ರ್ಯಾಂಚ್.
MBBS ಅಂತ ಇದೆ. ಸೊ ಸ್ಟೂಡೆಂಟ್ಸ್ ಈ ರೌಂಡಲ್ಲಿ MBBS ಸೀಟ್ಗೂ ಪಾರ್ಟಿಸಿಪೇಟ್ ಮಾಡ್ಬೋದು. ನರ್ಸಿಂಗೂ ಸಹ ಇದೆ ಮತ್ತು ಡೆಂಟಲ್ಗೂ ಸಹ ಇದೆ. ಸೊ ಬ್ರ್ಯಾಂಚಲ್ಲಿ MBBS ಅಂತ ಇರುತ್ತೆ, ಇಲ್ಲ BDS ಅಂತ ಇರುತ್ತೆ, ಇಲ್ಲಾಂದರೆ ನರ್ಸಿಂಗ್ ಅಂತ ಇರುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ಬೋದು. ನೆಕ್ಸ್ಟು ಕಮಿಂಗ್ ಟು ಕ್ಯಾಟಗಿರಿ. ಸೊ ಕ್ಯಾಟಗಿರಿಯನ್ನು ನೋಡೋಣ. ಸೊ ನೋಡಿ, ಇಲ್ಲಿ ಫಸ್ಟು BC ನೋ ಅಂತ ಇದೆ. ಸೊ ವಾಟ್ ಈಸ್ ದಿಸ್ BC ನೋ ಅಂತ ಹೇಳೋದಾದರೆ, BC ಇಸ್ ನಥಿಂಗ್ ಬಟ್ OBC. ಸೊ ಆಲ್ ಇಂಡಿಯಾ ಕೋಟಾದಲ್ಲಿ ನಮಗೆ ಕ್ಯಾಟಗರಿ ವೈಸ್ ಇರೋದಿಲ್ಲ, ಅವ್ರು ಕ್ಯಾಟಗರಿ ವೈಸ್ ಕೊಡೋದಿಲ್ಲ. ಲೈಕ್ 2A 3A 3B ಆ ಥರ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ OBC ಅಂತ ಇರುತ್ತೆ. ಸೊ ಇಲ್ಲಿ BC ಅಂತ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಕಾಲ್ಡ್ ಆಸ್ OBC. BC ನೋ ಅಂತ ಏನು ಕೊಟ್ಟಿದ್ದಾರೆ ಅಂತಂದರೆ, ನೋ ಮೀನಿಂಗ್ ಇಸ್ ದೆರ್ ಇಸ್ ನೋ ಸಬ್ ಕ್ಯಾಟಗರಿ ಇನ್ BC ಅಂತ ಅರ್ಥ. ಸೊ ಸಬ್ ಕ್ಯಾಟಗರಿ ಇದ್ದರೆ ಹೇಗೆ ಇರುತ್ತೆ ಅಂದರೆ, ನೆಕ್ಸ್ಟ್ ಲೈನ್ ನೋಡಿ, BCPH ಅಂತ ಇದೆ. PH ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ ಅಂತ ಅರ್ಥ. ಸೊ OBC ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಸೊ PH ಇಸ್ ದಿ ಸಬ್ ಕ್ಯಾಟಗರಿ ಆಫ್ BC. ಸೊ BC ಕೆಳಗೆ ಇದೊಂದು ಸಬ್ ಕ್ಯಾಟಗರಿ ಅಂತ ಅರ್ಥ. ಸೊ ಈ ಥರ ಸಬ್ ಕ್ಯಾಟಗರಿ ಇಲ್ಲ ಅಂತಂದರೆ ನೋ ಅಂತ ಇರುತ್ತೆ. ಸೊ BC ನೋ ಅಂತಂದರೆ ದೆರ್ ಇಸ್ ನೋ ಸಬ್ ಕ್ಯಾಟಗರಿ ಇನ್ BC. ಸೊ BCಯಲ್ಲಿ 5 ಸೀಟ್ಸ್ ಇದೆ ಅಂತ ಅರ್ಥ. ಸೊ BC ಅಂದರೆ OBC. ಸೊ OBCಯಲ್ಲಿ 5 ಸೀಟ್ಸ್ ಇದೆ. ನೆಕ್ಸ್ಟು BCPH ಅಂದರೆ OBC ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಕ್ಯಾಂಡಿಡೇಟ್ಸ್ದು 1 ಸೀಟ್ ಅವೈಲೇಬಲ್ ಇದೆ. ನೆಕ್ಸ್ಟು EW ನೋ ಅಂತ ಇದೆ. ಸೊ EW ಅಂದರೆ EWS ಕೋಟಾ ಅದು. ಸೊ EWS ನೋ ಅಂದರೆ ಸಬ್ ಕ್ಯಾಟಗರಿ ಯಾವುದೂ ಇಲ್ಲ, ಅಂದರೆ PH ಇಲ್ಲ, ಅದಲ್ಲಿ ಜಸ್ಟ್ EW ಕ್ಯಾಟಗರಿ. ಸೊ 1 ಸೀಟ್ ಅವೈಲೇಬಲ್ ಇದೆ. ನೆಕ್ಸ್ಟು OP ನೋ ಅಂತ ಇದೆ. ಸೊ OP ಅಂತಂದರೆ ಓಪನ್ ಕ್ಯಾಟಗರಿ ಅಂತ ಅರ್ಥ. ಸೊ ಓಪನ್ ಕ್ಯಾಟಗರಿ ಅಂತಂದರೆ ಜನರಲ್ ಮೆರಿಟು. ಸೊ ಯಾವುದೇ ಥರದ ರಿಸರ್ವೇಷನ್ಸ್ ಇಲ್ಲ. ಸೊ ಎಲ್ಲ ಕ್ಯಾಂಡಿಡೇಟ್ಸ್ಗೂ ಓಪನ್ ಇರುತ್ತೆ ಇದು. ಸೊ ಓಪನ್ ಕ್ಯಾಟಗರಿ ಮೀನ್ಸ್ ಇಟ್ ಈಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಸೊ ರಿಸರ್ವೇಷನ್ ಇಲ್ಲ ಅಂತಂದರೆ ನೀವು ಈ ಕ್ಯಾಟಗರಿಯಲ್ಲಿ ಬರ್ತೀರಾ. ಸೊ 10 ಸೀಟ್ಸ್ ಅವೈಲೇಬಲ್ ಇದೆ. ನೆಕ್ಸ್ಟು SC ನೋ. ಸೊ SC ನೋ ಅಂತಂದರೆ ದೆರ್ ಇಸ್ ನೋ ಸಬ್ ಕ್ಯಾಟಗರಿ. ಸೊ SC ಕ್ಯಾಟಗರಿಗೆ 2 ಇದೆ, ST ಕ್ಯಾಟಗರಿಗೆ 1 ಸೀಟ್ ಇದೆ. ಸೊ ದಿಸ್ ಈಸ್ ಅಬೌಟ್ ದಿ ಕ್ಯಾಟಗರಿ. ಸೊ ಐ ಹೋಪ್ ಕ್ಯಾಟಗರಿ ಈಸ್ ಕ್ಲಿಯರ್ ಟು ಯು. ಸೊ ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇದ್ದೆ BC ಅಂದರೆ ಏನು ಅಂತ. ಸೊ ದಟ್ ಈಸ್ ವೈ ಇನ್ ಆರ್ಡರ್ ಟು ಕ್ಲಾರಿಫೈ ಈ ಲಿಸ್ಟನ್ನು ಹೇಗೆ ನೋಡಬೇಕು, ಹೇಗೆ ಚೆಕ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಸ್ಟೂಡೆಂಟ್ಸ್, ಈ ಲಿಸ್ಟು MCC ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಮತ್ತು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಹ ಅವೈಲೇಬಲ್ ಇದೆ. ಯು ಕ್ಯಾನ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಯು ಕ್ಯಾನ್ ಡೌನ್ಲೋಡ್ ದಿಸ್ PDF and check the number of seats in each college. So I hope it is clear to you now. So inna enadru doubts idre comment section alli bardiರಿ. I'll meet you in the next video, students. All the very best.